ಖರ್ಗೆ ಅವರು ತಮ್ಮ ಚಾಳಿಯನ್ನ ಮತ್ತು ಮುಂದುವರ್ಸ್ಯಾರ. RSS ಮಾತಾಡಬೇಕು, ಬಾಯಿ ಬಿಡಬೇಕು, ಮಾತಾಡಲೇಬೇಕು ಅಂತ ಪಟ್ಟು ಹಿಡಿದು ಬಿಟ್ಟಾರ. ಮಲ್ಲಿಕಾರ್ಜುನ ಖರ್ಗೆ ಕಾಕಾರೇ ಮುಂದೆ ನಿಂತು RSS ಕಾರ್ಯಕ್ರಮ ಆಯೋಜನೆ ಮಾಡಿದ್ದನ್ನ ಪ್ರಿಯಾಂಕ್ ಖರ್ಗೆ ಅವರು ಮರೆತು ಬಿಟ್ಟಾರ. ಇಲ್ಲಿ ಬದಲಾಗಿರೋದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಲ್ಲ, ಇಲ್ಲಿ ಬದಲಾಗಿರೋದು ಕಾಂಗ್ರೆಸ್ನ ಮನಸ್ಥಿತಿ. ಆ ಒಂದು ಘಟನೆಯಿಂದಾನೇ RSS ಅನ್ನ ಕಾಂಗ್ರೆಸ್ ಅವರು ದ್ವೇಷ ಮಾಡ್ತಾರೆ. ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ವರ್ಷಯನ್ನ ಮುಂದುವರ್ಸ್ಯಾರ. RSS ಬಗ್ಗೆ ಮಾತಾಡೋದನ್ನ ಮುಂದುವರ್ಸ್ಯಾರ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವ ಆಧಾರದ ಮೇಲೆ ಕೆಲಸ ಮಾಡತೈತಿ, ಸಂವಿಧಾನದ ಅಡಿ ಒಳಗೈತೇನು, ನೋಂದಣಿ ಯಾಕಾಗಿಲ್ಲ, ನೋಂದಣಿ ಯಾವಾಗ ಮಾಡಿಸ್ಕೊಂತಾರ, ಈ ಎಲ್ಲ ಮಾತುಗಳನ್ನ ರಿಪೀಟ್ ಮಾಡ್ಯಾರ. ಅದಷ್ಟಲ್ಲ, RSS ಅವರು ಬಿಟ್ಟು ಬೇರೆ ಎಲ್ಲ ಇದಕ್ಕೆ ಉತ್ತರ ಕೊಡಕತ್ತಾರ. ಯಾಕ? ನನಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವತಿಯಿಂದ ಸಂಘದವರೇ ಕೊಡಬೇಕು ಉತ್ತರವನ್ನ. ವಕೀಲರು ಕೊಡಕತ್ತಾರ, ಎಡಿಟೋರಿಯಲ್ ಬರೀಲಿಕ್ಕತ್ತಾರ, ಪೇಪರ್ ಒಳಗೆ ಹಾಕ್ಲಿಕ್ಕತ್ತಾರ, ಟ್ವಿಟರ್ ಒಳಗೆ ಬರ್ಕೊಳ್ಳಕತ್ತಾರ. ಇವೆಲ್ಲ ನನಗೆ ಬೇಕಾಗಿಲ್ಲ. ಐ ಡೋಂಟ್ ಕೇರ್ ಅಬೌಟ್ ದ್ಯಾಟ್. ನನಗೆ ಬೇಕಾಗಿರೋದು RSS ಅವರ ಕಡೆಯಿಂದ ಬರುವ ಉತ್ತರ ಅವರೇ ಕೊಡಬೇಕು ಅಂತ ಮತ್ತೊಂದ್ಸಲ ಅದೇ ರಾಗವನ್ನ ಹಾಡ್ಯಾರ. ಅರೆ why are advocates talking? Are they mouthpieces of RSS? Are they mouthpieces of RSS? I have asked a very clear question to an organization as a home minister. They better come and answer to me. You want to send them? Let them come. Designate them. No, what is this nonsense of writing editorials, writing on Twitter, giving your opinion there, here? Doesn't matter to me. I have written to an organization. Let the organization depute anybody. I am not saying you depute XYZ. You depute APC also, have no problem. But आके ऑफिशियली क्या है उत्तर दीजिए. आपके लेटरेड पे उत्तर दीजिए. लेटरेड है उनके पास. ಪ್ರಿಯಾಂಕ್ ಖರ್ಗೆ ಅವರು ಎಲ್ಲಾ ಕಡೆ ಕೇಳೋ ಬದಲು ಒಂದು ಸಲ ಕುಂತು ಅವರ ತಂದೆಯವರಾದ ಮಲ್ಲಿಕಾರ್ಜುನ ಖರ್ಗೆ ಕಾಕಾರನ್ನ ಕೇಳಬೇಕಾಗಿತ್ತು. ಯಾಕೆ RSS ನೋಂದಣಿ ಮಾಡಿಸ್ಕೊಂಡಿಲ್ಲ? ಇಲ್ಲಿ ತನಕ ನೀವೆಲ್ಲ ಅಧಿಕಾರದಾಗಿದ್ರು ಯಾಕೆ ನೋಂದಣಿ ಮಾಡಿಸ್ಕೊಳ್ರಿ ಅಂತ ಕೇಳಲಿಲ್ಲ ಅಂತ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರ 2002ರಾಗ ಕೋಇನ್ಸಿಡೆಂಟ್ ನೋಡ್ರಿ, ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಕಾಕಾರ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳಾಗಿದ್ರು. ಈಗ ಅವ್ರ ಮಗ ನಮ್ಮ ರಾಜ್ಯದ ಗೃಹ ಮಂತ್ರಿಗಳಾಗ್ಯಾರ. ಅವಾಗ ಮಲ್ಲಿಕಾರ್ಜುನ ಖರ್ಗೆ ಕಾಕಾರು ಏನು ಮಾಡಿದ್ರು ಅಂದ್ರೆ ಅವರ ಕೈಯಿಂದ ಒಂದು ಘನಘೋರ ಅಪರಾಧ ನಡೆದು ಹೋಗಿತ್ತು. ಮಹಾನ್ ದೊಡ್ಡ ತಪ್ಪೇ ನಡೆದು ಹೋಗಿತ್ತು ಪ್ರಿಯಾಂಕ್ ಖರ್ಗೆ ಅವರ ಪ್ರಕಾರ. ಯಾಕಂದ್ರೆ 2002ರಾಗ ಒಂದು RSS ಕಾರ್ಯಕ್ರಮ ಕರ್ನಾಟಕದ ಬೆಂಗಳೂರೊಳಗ ಆಯೋಜನೆ ಆಗಿರ್ತೈತಿ. ಸಮರಸತಾ ಸಂಗಮ ಅನ್ನುವಂಥ ಒಂದು ಕಾರ್ಯಕ್ರಮ. ಅವಾಗಿನ ಗೃಹ ಮಂತ್ರಿಗಳಾಗಿ ಮಲ್ಲಿಕಾರ್ಜುನ ಖರ್ಗೆ ಕಾಕಾರು ಎಷ್ಟು ಮುತುವರ್ಜಿ ವಹಿಸಿ ಆ ಕಾರ್ಯಕ್ರಮಕ್ಕೆ ತಮ್ಮ ಸಪೋರ್ಟ್ ಕೊಟ್ಟಿದ್ರು, ತಾವೇ ಆಯೋಜನೆ ಮಾಡಿದ್ರು. ಸಾಕಷ್ಟು ಪ್ರಮಾಣದ ಪೊಲೀಸ್ ಪೇದೆಗಳನ್ನು ಅಲ್ಲಿ ಆಯೋಜನೆ ಮಾಡಿದ್ರು. ಬರೀ RSS ಮುಖ್ಯಸ್ಥರಿಗಾಗಿ ಅಲ್ಲ, ಇಡೀ ಅಲ್ಲಿ ಬರುವ ಪ್ರತಿಯೊಬ್ಬ ಸ್ವಯಂ ಸೇವಕನಿಗೋಸ್ಕರ ಕೂಡ ಅಲ್ಲಿ ಸೆಕ್ಯೂರಿಟಿ ಅರೇಂಜ್ ಮಾಡಿದ್ರು. ಯಾರು ಹೇಳ್ರಿ? ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಕಾಕಾರು. ಇಷ್ಟಕ್ಕೆ ಸುಮ್ಮನಾಗ್ಲಿಲ್ಲ, ಸ್ವತಃ ಖುದ್ದು ತಾವೇ ಆ ಸ್ಥಳಕ್ಕೆ ಹೋಗಿ ಅಲ್ಲಿ ಎಲ್ಲವನ್ನ ಪರಿಶೀಲನೆ ಮಾಡಿದ್ರು. ಒಂದು ಫೋಟೋ ತೋರಿಸ್ತೇನೆ. ಈ ಫೋಟೋ ನೋಡ್ರಿ. ಮಲ್ಲಿಕಾರ್ಜುನ ಖರ್ಗೆ ಕಾಕಾರ ನಿಂತಾರ. ಅವ್ರ ಹಿಂದ ಪೆಂಡಾಲ್ ಕಾಣಕತ್ತಾವ. ಅಂದ್ರೆ ಅಲ್ಲಿ ಇನ್ನೂ ಕೆಲಸ ನಡೆದೈತಿ, ಪೆಂಡಾಲ್ ಹಾಕ್ಲಿಕ್ಕತ್ತಾರ. ಕಾರ್ಯಕ್ರಮ ಅಂದ್ರೆ ಅದೆಲ್ಲ ಹಾಕ್ತಾರಲ್ರಿ, ಆ ಕೆಲಸ ಇನ್ನ ನಡೆದೈತಿ. ಅಂದ್ರ ಕಾರ್ಯಕ್ರಮ ಶುರುವಾಗೋ ಮುಂಚೆನೆ ಹೋಗಿ ಎಲ್ಲವನ್ನ ವಿಚಾರಣೆ ಮಾಡಕತ್ತಿರೋ ದೊಡ್ಡ ಮನುಷ್ಯರು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಕಾಕರು. ಅವರ ಬಾಜು ಒಬ್ಬ ಪೊಲೀಸರಿದ್ದಾರ. ಅವರು ಬೇರೆ ಯಾರು ಅಲ್ಲ, ಆಗಿನ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಆಗಿದ್ದ ಸಾಂಗ್ಲಿಯಾನ ಅಂತ ದೊಡ್ಡ ಆಫೀಸರ್ ಅವ್ರ ಬಾಜು ನಿಂತ ಅವರು ಕೂಡ ಅಲ್ಲಿ ರಕ್ಷಣೆ ಯಾವ ರೀತಿಯಾಗಿ ಏರ್ಪಾಟ್ ಮಾಡ್ಯಾರ ಅನ್ನೋದನ್ನ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಕಾಕರ್ಗೆ ಹೇಳಾಕತ್ತಿದ್ರು. ಮಲ್ಲಿಕಾರ್ಜುನ ಖರ್ಗೆ ಕಾಕಾರ ಬಾಜುಕೊಬ್ರದಾರ ನೋಡ್ರಿ, ರೋಷನ್ ಬೇಗ್. ಅವರು ಕಾಂಗ್ರೆಸ್ನ ಮಾಜಿ ಸಚಿವರು. ಅವರು ಕೂಡ ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಕಾಕಾರ ಜೋಡಿ ಬಂದು ಕಾರ್ಯಕ್ರಮದ ಆಯೋಜನೆಯ ಸ್ಥಿತಿಗತಿಯನ್ನ ವಿವರಣೆ ಪಡ್ಕೊಳ್ಳಾಕತ್ತಿದ್ರು. ಅಲ್ಲಿ ಇನ್ನೊಬ್ರದಾರ ನೋಡ್ರಿ, ರಾಮಚಂದ್ರ ಗೌಡ್ರು, BJPಯ ಮಾಜಿ ಸಚಿವರು. ಅವರು ಅಲ್ಲಿ ಏನೇನೆಲ್ಲ ಏರ್ಪಾಟುಗಳು ಆಗ್ಯಾವು ಅನ್ನೋದನ್ನ ಖರ್ಗೆ ಕಾಕಾರ ಜೋಡಿ ಚರ್ಚೆ ಮಾಡಾಕತ್ತಾರ. ಅವ್ರ ಪಕ್ಕ ಒಬ್ರು ಹಿಂಗ ಕೈ ಮಾಡಿ ಮಾತಾಡಕತ್ತಾರ ನೋಡ್ರಿ, ಅವರು ನರಹರಿ, BJPಯ ನಾಯಕ ಮತ್ತು ಮಾಜಿ ವಿಧಾನ ಪರಿಷತ್ ಸದಸ್ಯರು.
ಅವರು ಅಲ್ಲಿನ ಏರ್ಪಾಟ್ಗಳ ಬಗ್ಗೆ ಪಾಯಿಂಟ್ ಔಟ್ ಮಾಡಿ ಹೇಳಲಿಕ್ಕತ್ತಾರ ಖರ್ಗೆ ಕಾಕರ್ಗೆ. ಇಷ್ಟೆಲ್ಲ ಜನರು ಯಾವುದೋ ಒಂದು ಸರ್ಕಾರಿ ಕಾರ್ಯಕ್ರಮಕ್ಕೆ ಪ್ರಧಾನಮಂತ್ರಿ ಬರಾಕತ್ತಾರು ಅಂತ ಏರ್ಪಾಟ್ ಮಾಡಾಕತ್ತಿಲ್ರಿ. RSSನ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಮುತುವರ್ಜಿಯಿಂದ ರೆಡಿ ಆಗಾಕತ್ತಿರೋ ಕಾರ್ಯಗಳನ್ನು ಮುಂದೆ ನಿಂತು ನೋಡಾಕತ್ತಾರ. ಅಷ್ಟೊಂದು ಮುತುವರ್ಜಿ ವಹಿಸಿ ಅದರ ಏರ್ಪಾಟುಗಳನ್ನು ಸರಿಯಾಗಿ ನಡೆದವೋ ಇಲ್ಲೋ ಅನ್ನೋದನ್ನ ಪರಿಶೀಲನೆ ಮಾಡಾಕತ್ತಾರ. ಮುಖ್ಯವಾಗಿ ಮಲ್ಲಿಕಾರ್ಜುನ ಖರ್ಗೆ ಕಾಕರ ಮುಖ ನೋಡ್ರಿ, ಆ ಫೋಟೋದೊಳಗ ಎಷ್ಟೊಂದು ಮುತುವರ್ಜಿ, ಎಷ್ಟೊಂದು ಕಾಳಜಿ, ಎಲ್ಲ ಸರಿಯಾಗಿ ಆಗಬೇಕಪ್ಪ ಅನ್ನುವಂಥ ಒಂದು ನಿಸ್ವಾರ್ಥ ಕಾಳಜಿ ಅವ್ರ ಮುಖದಾಗೈತಿ. ಇವ್ರು ಯಾರು ಬೇರೆ ಅಲ್ಲಲ್ರಿ, ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಕಾಕರು. ಈಗ ಯಾರು RSS ನೋಂದಣಿ ಬಗ್ಗೆ ಪ್ರಶ್ನೆ ಮಾಡಕತ್ತಾರಲ್ಲ, ಅವರ ತಂದೆಯವರೇ ಇಷ್ಟು ಮುತುವರ್ಜಿಯಿಂದ ಆವಾಗ ಕೆಲಸ ಮಾಡಿಸಿದ್ರು. ಆದ್ರೆ ಅವರ ಮಗ ಪ್ರಿಯಾಂಕ್ ಖರ್ಗೆ ಅವರಿಗೆ RSS ನೋಂದಣಿ ಚಿಂತೆ ಭಾಳ ಆಗ್ಬಿಟ್ಟೈತಿ. ಆವಾಗಲೂ ಕೂಡ RSS ಅಂದರೆ 2002 ಕೂಡ RSS ನೋಂದಣಿ ಆಗಿರಲಿಲ್ಲ. ಗೃಹ ಸಚಿವರಾಗಿದ್ದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ನೋಂದಣಿ ಯಾಕಾಗಿಲ್ಲ ಅಂತ ಪ್ರಶ್ನೆ ಮಾಡಲಿಲ್ಲ, ಬದಲಾಗಿ ಅವರ ಕಾರ್ಯಕ್ರಮಕ್ಕೆ ಸಾಥ್ ಕೊಟ್ಟಿದ್ರು. ಅಂದರೆ ಖರ್ಗೆ ಕಾಕರ ಕಾಲದಾಗ RSS ಕಾರ್ಯಕ್ರಮವನ್ನು ಕಾಂಗ್ರೆಸ್ ಅವರೇ ಮುಂದೆ ನಿಂತು ಮಾಡಿಸ್ತಿದ್ರು. ಸ್ವತಃ ಸಾಕಷ್ಟು MLA MPಗಳು RSS ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಕರೆದ್ರೆ ಹೋಗಿ ಅಲ್ಲಿ ಭಾಗವಹಿಸಿ RSS ಸ್ವಯಂ ಸೇವಕರನ್ನ ಹೊಗಳಿ ಈ ಕಾರ್ಯ ಮುಂದುವರಿಯಲಿ ಅಂತ ಹೇಳಿ ಬರ್ತಿದ್ರು. ಈಗ ಮಾತ್ರ ಕಾಂಗ್ರೆಸ್ ಅವರು RSS ಅನ್ನ ಪ್ರಶ್ನೆ ಮಾಡೋದು, ನೋಂದಣಿ ಮಾಡಿಸ್ಕೊಳ್ರಿ ಅನ್ನೋದು, ಟೀಕೆ ಟಿಪ್ಪಣಿಗಳನ್ನ ಮಾಡುವಂಥ ಕೆಲಸ ಮಾಡಕತ್ತೈತಿ. ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ರಿ, RSS ಖರ್ಗೆ ಕಾಕರ ಕಾಲದಾಗೂ ನಿಸ್ವಾರ್ಥ ಸೇವೆಯನ್ನೇ ಮಾಡ್ತಾ ಇತ್ತು, ಪ್ರಿಯಾಂಕ್ ಖರ್ಗೆ ಅವರ ಕಾಲದಾಗೂ ನಿಸ್ವಾರ್ಥ ಸೇವೆಯನ್ನೇ ಮಾಡತೈತಿ. ಬದಲಾಗಿದ್ದು RSS ಅಲ್ಲ, ಬದಲಾಗಿದ್ದು ಕಾಂಗ್ರೆಸ್ನ ಮನಸ್ಥಿತಿ. ಖರ್ಗೆ ಕಾಕರು ಮುಂದೆ ನಿಂತ RSSನ ಸಪೋರ್ಟ್ ಮಾಡಿದ್ರು, ಆದ್ರೆ ಪ್ರಿಯಾಂಕ್ ಖರ್ಗೆ ಅವರು RSS ರಿಜಿಸ್ಟ್ರಿ ಯಾಕಾಗಿಲ್ಲ, ಅದಾಗಿಲ್ಲ, ಇದಾಗಿಲ್ಲ ಅಂತ ಪ್ರಶ್ನೆ ಮಾಡಾಕತ್ತಾರ. ಮತ್ತ ಬದಲಾಗಿದ್ದು ಕಾಂಗ್ರೆಸ್ ಮನಸ್ಥಿತಿನ ಹೌದಿಲ್ರಿ? ಯಾಕೆ ಹಿಂಗಾಯ್ತು? ಇದ್ರ ಬಗ್ಗೆ ಬಹಳಷ್ಟು ಚರ್ಚೆಗಳಾಗಕತ್ತಾವ. ಇದೇನು ಸಣ್ಣ ವಿಷಯ ಅನ್ರಿ ಚರ್ಚೆ ಆಗ್ಲಾರ್ದ ಇರಾಕ. ಏನು ಚರ್ಚೆ ಆಗಾಕತ್ತಾವ? ಸಾಕಷ್ಟು ವಲಯದಾಗ ಇದ್ರ ಬಗ್ಗೆ ಚರ್ಚೆ ಆಗತೈತಿ. ಮುಖ್ಯವಾಗಿ ಸೋಷಿಯಲ್ ಮೀಡಿಯಾ, TV, ಪೇಪರ್, ರಾಜಕೀಯ ಎಲ್ಲ ಕಡೆನೂ ಚರ್ಚೆ ಆಗತೈತಿ. ಹಾಗೆ ಚರ್ಚೆ ಆಗಕತ್ತಿರೋ ವಿಷಯಗಳು ಯಾವ್ಯಾವು? ಯಾಕೆ ಕಾಂಗ್ರೆಸ್ ಮನಸ್ಥಿತಿ RSS ಮೇಲೆ ಬದಲಾಯಿತು? ಯಾವಾಗ ರಾಮ ಮಂದಿರ ಆಂದೋಲನ ಶುರು ಆಯ್ತಲ್ಲ, ಅವಾಗ BJPನೂ ಬಲಿಷ್ಠ ಹಾಕೋತ ಹೋತು. ಯಾವ ರೇಂಜಿಗೆ ಬಲಿಷ್ಠ ಆಯಿತು ಅಂದ್ರೆ ದೇಶದ ಒಂದೊಂದೇ ರಾಜ್ಯಗಳನ್ನು ಗೆಲ್ಕೋತ ಬಂತು. ಅದ್ರ ಜೊತೆಗೆ ಕೇಂದ್ರದಾಗ BJP ಸರ್ಕಾರ ಅಸ್ತಿತ್ವಕ್ಕೆ ಬಂತು, ಕಾಂಗ್ರೆಸ್ ಕೆಳಗಿಳಿತು. ಆವಾಗ ನೋಡ್ರಿ ಕಾಂಗ್ರೆಸ್ಗ RSSನ ಮಹತ್ವ ಗೊತ್ತಾಯಿತು. ಇನ್ನು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ಮೇಲೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವರ ಜೊತೆ ಇದ್ದು ಹಿಂಗೆ ಮುಂದುವರಿತು ಇವರ ಸಪೋರ್ಟು ಎಲ್ಲಾನು ಅಂತಂದ್ರ ನಮ್ಮನ್ನ ಮೂಲೆ ಗುಂಪು ಮಾಡಿಬಿಡ್ತಾರು ಅಂತ ಕಾಂಗ್ರೆಸ್ ಅವ್ರಿಗೆ RSS ದ್ವೇಷ ಶುರು ಆಗಿಬಿಡ್ತು. ಈ ರೀತಿಯ ಆತಂಕದ ಭಾಗವಾಗಿನೇ ಪ್ರತಿಯೊಬ್ಬರೂ ಒಂದಲ್ಲ ಒಂದು ರೀತಿಯಿಂದ RSS ಮೇಲೆ ಕೆಂಡ ಕಾರ್ತಾರ. ಅದ್ರೊಳಗ ಮುಖ್ಯವಾಗಿ ಪ್ರಿಯಾಂಕ್ ಖರ್ಗೆ ಅವರು ಅವತ್ತು ಇವತ್ತು ಯಾವತ್ತೂ ಇದನ್ನೇ ಮಾಡಕತ್ತಾರ. ಇಲ್ಲಿ ಇನ್ನೊಂದು ಮುಖ್ಯವಾದ ಕಾರಣನೂ ಐತಿ. ನೀವು ಎಷ್ಟು RSSನ ದ್ವೇಷ ಮಾಡ್ತೀರಿ, ದೂಷಿಸ್ತೀರಿ, ಅಷ್ಟು ರಾಹುಲ್ ಗಾಂಧಿ ಅವ್ರಿಗೆ ಹತ್ತಿರ ಆಗ್ತೀರಿ. ಸೊ ಎಷ್ಟು ಬೇಕಷ್ಟು ಬೈಯೋದು, ಎಷ್ಟು ಬೇಕಷ್ಟು ದ್ವೇಷ ಮಾಡೋದಕ್ಕೆ ಹಿಂದಿನ ಒಂದು ಹಿನ್ನೆಲೆ ರಾಹುಲ್ ಗಾಂಧಿ ಅವ್ರ ಜೊತೆ ಕ್ಲೋಸ್ ಆಗೋದು. ಹಿಂಗಾಗಿ ಪ್ರಿಯಾಂಕ್ ಖರ್ಗೆ ಅವರು ಈಗ RSS ಅಂತ ಬೆನ್ನ ಹತ್ತಾರ. ಮಲ್ಲಿಕಾರ್ಜುನ ಖರ್ಗೆ ಕಾಕರನ್ನ ಕೇಳೋ ಬದಲಾಗಿ ತಾವೇ ಮೈಕ್ ಹಿಡ್ಕೊಂಡು ನಾ ಮಾಡಿದ್ದೇ ಸರಿ ಅಂತ ಬೀಗಾಕತ್ತಾರ.